ಏನಾದ್ರು ಮಾಡಿದ್ರ ಮಿಷನರಿ ಎಲ್ಲ ತಗೊಂಡು ಹೋಗ್ಬಿಟ್ಟ ಅಂತ ನೀವೇ ಅಲ್ಲ ಸರ್, ನೀವು 3 ವರ್ಷ ಗೋವಿಂದ ದುಡ್ಡು ಕೊಟ್ಟಿಲ್ಲ ಅವ್ರಿಗೆ, ಅವ್ರು ಲೆಟರ್ ಕೊಟ್ಬಿಟ್ಟು ಹೋಗಿರೋದು. ಆಮೇಲೆ ಅವ್ರಿಗೆ ಓಎಂಡ್ ಕಾಸ್ಟ್ ಜಾಸ್ತಿ, ಅದ್ರ ಅರ್ಧ ದುಡ್ಡಲ್ಲಿ ನಾನು ಮೇಂಟೆನೆನ್ಸ್ ಮಾಡ್ಬೋದು. ಅದನ್ನ ಆ ಒಂದು ಒಳ್ಳೆ ದೃಷ್ಟಿಯಿಂದ ನಾವು ಅದನ್ನ ಹ್ಯಾಂಡ್ ಓವರ್ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಹಳೆ ಪಾರ್ಟಿ ಕೊಟ್ಬಿಟ್ಟು ವಿರೋಧ ಮಾಡ್ತಾ ಇಲ್ಲ. ಅವ್ರ ಮೊದಲೇ ಕಂಪ್ಲೇಂಟ್ ಅಂದಿದ್ರೆ ಚೆನ್ನಾಗಿರ್ತದೆ ಅಂತ ಹೇಳ್ತಾರೆ. ಆರ್ಟಿನ ಉತ್ತರ ಬೇಕಾಗಿಲ್ಲ. ರೈಲ್ವೆ ಟ್ರ್ಯಾಕ್ ಹತ್ರ ಡಿಐ ಪೈಪ್ ಹಾಕೋದಕ್ಕೆ 65 ಲಕ್ಷ ಇಟ್ಕೊಂಡಿದ್ದೀವಿ ಸರ್. ಅದು ಜಸ್ಟ್ ಈಗ ಅಡಿಷನಲ್ ಸಬ್ಜೆಕ್ಟ್ ಬಂತು, ನಮ್ಮ ಹತ್ರ ಚರ್ಚೆ ಮಾಡಿ ಇಡೋದಂತ. ಕಮಿಷನರ್ ಆಗಿ ಯಾವ ತರ ನೀವು ಮಾತಾಡೋದಲ್ಲ ಮತ್ತೆ ಸುಮ್ಮನೆ ಸರ್ 2000 ನಾವು ಸರ್ 2000 ಇದೆ ನಮ್ಮ ಪ್ರಕಾರ. ಸರ್ ನಮ್ಮ ಕಡೆ 2000 ಬಂದಿದೆ. ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡಿದ್ರೆ ಟೋಟಲ್ 7,000 8,000 ಜನ ಎಲ್ಲ ಫಲಾನುಭವಿಗಳು ಎಲ್ಲ ಗೌರ್ಮೆಂಟ್ ಇಂದ ಅವರಿಗೆ ಏನು ಹಕ್ಕುಪತ್ರ ಸಿಕ್ಕಿದೆ, ರಿಜಿಸ್ಟ್ರೇಷನ್ కోసం ವೇಟ್ ಮಾಡ್ತಾ ಇದ್ದಾರೆ. ಈಗ ಗೌರ್ಮೆಂಟ್ ಇಂದ ಎಲ್ಲ ಕೊಟ್ಟಿದ್ಮೇಲೆ ಇಲ್ಲಿ ಕಾರ್ಪೊರೇಷನ್ ಬಾಡಿಯಿಂದ ಇಲ್ಲಿ ಯಾಕೆ ಮಾಡ್ಕೊಡ್ತಾ ಇದ್ದಾರೆ ಎಕ್ಸಿಕ್ಯೂಟಿವ್ ಕಡೆಯಿಂದ ಏನ್ ಪ್ರಾಬ್ಲಮ್ ಇದೆ ಅದ್ರ ಬಗ್ಗೆ? ಸರ್ ಇದು ಬಂದ್ಬಿಟ್ಟು STP ಮೇಂಟೆನೆನ್ಸ್ ಪೇಮೆಂಟ್ ಕೊಟ್ಟಿದ್ದೀರಾ, ಕರೆಕ್ಟಾ ಸರ್? STP ಮೇಂಟೆನೆನ್ಸ್ ಪೇಮೆಂಟ್ ಕೊಟ್ಟಿದ್ದೀರಾ? STP ಮೇಂಟೆನೆನ್ಸ್ ಅದು STP ನಮ್ಗೆ ಹ್ಯಾಂಡ್ ಓವರ್ ಆಗಿದೆ ಸರ್? ಅದು ಇಲ್ಲ, ಆಗಿಲ್ಲ. ಆಗಿಲ್ಲ. ಮೇಂಟೆನೆನ್ಸ್ ಪೇಮೆಂಟ್ ಏನು ಕೊಟ್ಟಿದೆ ಸರ್? ಮತ್ತೆ ಸರ್ ಇದು 2020-21 ಕಂಪ್ಲೀಟ್ ಆಗಿರೋಂಥದ್ದು. 2020-21 ನಾನು ಆನ್ಸರ್ ಮಾಡ್ತಾ ಇದ್ದೀವಿ ಸರ್. ನಾವು ಹೇಳಿ ಕೇಳಿಸ್ಕೊಡಿ. ನಾವು ಆನ್ಸರ್ ಮಾಡಿ ನೀವು ಕೇಳ್ತಾ ಇದ್ರೆ ನಾವು ಹೇಳ್ತಾ ಇದೀವಲ್ಲ. 2020-21 ಕಂಪ್ಲೀಟ್ ಆಗಿರೋಂಥ ಪ್ರಾಜೆಕ್ಟ್. ಅದಕ್ಕೆ ಓಎಂಡ್ ಫೀಸ್ ನಾವೇ ಕೊಡಬೇಕು. ಅವ್ರು 2023 ನೀವು ಓಎಂಡ್ ಫೀಸ್ ಕೊಟ್ಟಿಲ್ಲ ಅಂತ ಹೇಳಿ ಬಂದ್ ಮಾಡಿ ಹೋಗಿದ್ದಾರೆ. ಇಲ್ಲಿವರೆಗೂ ಬಂದಿದೆ. ಅದು ಓಪನ್ ಮಾಡಬೇಕು. ಓಪನ್ ಮಾಡ್ಬೇಕಂದ್ರೆ ನಾವು ಲಾಸ್ಟ್ GB ಮೀಟಿಂಗ್ ಅಲ್ಲಿ ಇಟ್ಕೊಂಡಿದ್ವಿ. ಏನು STP ನಾವು ಹ್ಯಾಂಡ್ ಓವರ್ ಮಾಡ್ಕೋಬೇಕು. STP ಹ್ಯಾಂಡ್ ಓವರ್ ಮಾಡ್ಕೋಬೇಕಂದ್ರೆ ಅದೆಲ್ಲ ಸಾಮಾನುಗಳೆಲ್ಲ ಕರ್ಕೊಂಡು ಹೋಗಿದ್ದಾರೆ. ಅವನು ಎಲ್ಲ ಮೆಟೀರಿಯಲ್ ಎಲ್ಲ ವಾಪಸ್ ಹಾಕ್ಬೇಕು. ವಾಪಸ್ ಹಾಕ್ಬೇಕು. ಅವನೇನು ಹೇಳ್ತಿದ್ದಾನೆ, ಹಳೇದು ನಾನು ಮೇಂಟೈನ್ ಮಾಡಿಸೋ ದುಡ್ಡು ಕೊಟ್ಟರೆ ನಾನು ರಿಪೇರಿ ಮಾಡ್ತೀನಿ, ಇಲ್ಲಾಂದ್ರೆ ಮಾಡಲ್ಲ ಅಂತ. ಹ್ಯಾಂಡ್ ಓವರ್ ಆಗಿಲ್ಲ. ವಿತೌಟ್ ಹ್ಯಾಂಡ್ ಓವರಿಂಗ್ ಪೇಮೆಂಟ್ ಹೆಂಗ್ ಕೊಡ್ತೀರಾ? ವಿತೌಟ್ ಹ್ಯಾಂಡ್ ಓವರಿಂಗ್ ಅವ್ರಿಗೆ ಓಎಂಡ್ 5 ವರ್ಷ ಇದೆ. 5 ವರ್ಷದ್ದು 5 ವರ್ಷ ಪೇಮೆಂಟ್ ಹೇಗೆ ಕೊಡ್ತೀರಿ ಸರ್ ನೀವು? ಸರ್ ಹ್ಯಾಂಡ್ ಓವರ್ ಮಾಡಿದಾಗ ನಾವೇ ಮೇಂಟೆನೆನ್ಸ್ ಕೊಡ್ಬೇಕು ಅವ್ರಿಗೆ. ಅಗ್ರಿಮೆಂಟ್ ಮಾಡಿ ಸೈನ್ ಮಾಡಿದ್ರಲ್ಲ ಸರ್ ನೀವು. ಅವರು ಕಾರ್ಪೊರೇಷನ್ ಸೈನ್ ಮಾಡಿದ್ದಾರೆ ನೋಡಿ, ಕಾರ್ಪೊರೇಷನ್ ಸೈನ್ ಇದೆ, ಅಗ್ರಿಮೆಂಟ್ ಆಗಿದೆ ಸರ್. ಪ್ರಾಜೆಕ್ಟ್ ಅಗ್ರಿಮೆಂಟ್ ನೋಡಿ ಸರ್. ಅಗ್ರಿಮೆಂಟ್ ನೋಡಿ ಫಸ್ಟ್. ಅಗ್ರಿಮೆಂಟ್ ನೋಡಿ. ಬಾಡಿನಲ್ಲಿ ಪಾಸ್ ಆದ ಪ್ರಾಜೆಕ್ಟ್ ಹಂಗಾಯ್ತು. 150 ಕೋಟಿ ಪ್ರಾಜೆಕ್ಟ್ ಹೆಂಗಾಗುತ್ತೆ? ಅದು ಬಾಡಿನಲ್ಲಿ ಪಾಸ್ ಆದ ಪ್ರಾಜೆಕ್ಟ್ ಆಗುತ್ತಾ? STP ಕನ್ಸ್ಟ್ರಕ್ಷನ್ ಬಾಡಿನಲ್ಲಿ ಪಾಸ್ ಆದ ಪ್ರಾಜೆಕ್ಟ್ ಆಗುತ್ತಾ? ಅದು ಸರ್ ಕನ್ಸ್ಟ್ರಕ್ಷನ್ ಆಗಿದ ಮೇಲೆ ಹ್ಯಾಂಡ್ ಓವರ್ ಮಾಡ್ಕೊಳ್ಬೇಕಾ ಬೇಡ? 5 ವರ್ಷದವರೆಗೂ ಓಎಂಡ್ ಇದೆ. 5 ವರ್ಷ ಆದ್ಮೇಲೆ ಹ್ಯಾಂಡ್ ಓವರ್ ಮಾಡ್ಕೋಬೇಕು. 5 ವರ್ಷದವರೆಗೂ ಅವ್ರಿಗೆ ಓಎಂಡ್ ಇರೋದು ಅವ್ರಿಗೆ, ನಮ್ಗೆಲ್ಲ. ಹ್ಯಾಂಡ್ ಓವರ್ ಬಗ್ಗೆ ಹೇಳ್ತಾ ಇರೋದು ನಾನು. ಹ್ಯಾಂಡ್ ಓವರ್ ಬಗ್ಗೆ ಹೇಳ್ತಾ ಇರೋದು. ಹ್ಯಾಂಡ್ ಓವರ್ ಅವ್ರಿಗೆ 5 ವರ್ಷ ಮೇಂಟೆನೆನ್ಸ್ ಇದೆ. ಓಎಂಡ್ ಅಗ್ರಿಮೆಂಟ್ ನಮ್ದು ಕಾರ್ಪೊರೇಷನ್ ಅವ್ರಿಗೆ ಆಗಿದೆ. ಅದಾದ್ಮೇಲೆ ತಗೊಳ್ಳೋದು ಹ್ಯಾಂಡ್ ಓವರ್. ಮಾಡಿಲ್ಲ, ಬಿಟ್ಟಿದ್ದಾರೆ. ಅದನ್ನು ಮೇಂಟೆನೆನ್ಸ್ ಕಂಪ್ಲೀಟ್ ಆದಮೇಲೆ 5 ವರ್ಷ OM ಚಾರ್ಜಸ್ಸು 8 ಕೋಟಿ ಕೊಡಬೇಕಂತೇಳಿ ಕಾರ್ಪೊರೇಷನ್ GP ಇದರಲ್ಲಿ ಆಗಿದೆ, ರೆಸಲ್ಯೂಷನ್ ಆಗಿದೆ ಸರ್. ಗೌರ್ಮೆಂಟ್ ಡೈರೆಕ್ಷನ್ ಮೇಲೆ ಯಾವಾಗಿದೆ ಸರ್ ಡೇಟ್? 2016 ಆಗಿದೆ ಸರ್. 2016 ಮಾರ್ಚ್ 2013 GB ಆಗಿ ರೆಸಲ್ಯೂಷನ್ ಆಗಿದೆ ಸರ್. ವರ್ಕ್ ಕಂಪ್ಲೀಟ್ ಆದ್ಮೇಲೆ ಏನಂತ ಆಗಿದೆ ಸರ್ ಅದರಲ್ಲಿ? ಅದೇ ವರ್ಕ್ ಕಂಪ್ಲೀಟ್ ಆಗಿದ ಮೇಲೆ ಹ್ಯಾಂಡ್ ಓವರ್ ಆಗಿದ ಮೇಲೆ ಮಾಡಬೇಕಾ? ಹ್ಯಾಂಡ್ ಓವರ್ ಇಲ್ಲ ಸರ್. ಹ್ಯಾಂಡ್ ಓವರ್ ಇಲ್ಲ. 5 ವರ್ಷ OM ಚಾರ್ಜಸ್ ಕಾರ್ಪೊರೇಷನ್ ಇಂದ ಕೊಡ್ಬೇಕಂತ ಆಗಿದೆ. ಫೋಟೋಸ್ ಆ ಸ್ಟಾರ್ಟರ್ ರಿಪೋರ್ಟ್ ಎಲ್ಲ GPS ಫೋಟೋಸ್ ಆಗಿದೆಯಾ ಸರ್? ಚೆಕ್ ಮಾಡಿ ಹೇಳ್ತೀನಿ ಸರ್. ಹೀಗೆ ಹೇಳಿ ಸರ್, ನಿಮ್ಗೆ ಗೊತ್ತಿಲ್ವಾ ಸರ್? ಅವಾಗ ಬೇರೆ 23 ಕೋಟಿ ಪ್ರಾಜೆಕ್ಟ್ ಮಾಡಿರೋದು ನಿಮ್ಗೆ ಹ್ಯಾಂಡ್ ಓವರ್ ಮಾಡುವಾಗ ನಿಮ್ಗೆ ಡೀಟೇಲ್ಸ್ ಕೊಡುವಾಗ ನಿಮ್ಗೆ ಅಷ್ಟು ಇದಿರುವಾಗ ನಿಮಗೆ ಸರ್ ಅಷ್ಟು ಇರ್ರೆಗ್ಯುಲರ್ ಆಗಿದೆ ಸರ್. ನೀವು ಸರ್ ಡೀಟೇಲ್ಸ್ ಅಷ್ಟು ಬೇಕಾಗಿಲ್ವಾ ನಿಮ್ಗೆ? ಅದು ಗೌರ್ಮೆಂಟ್ ದುಡ್ಡಲ್ಲಿ ಅಷ್ಟು ಇದಿಲ್ವಾ ನಿಮಗೆ? ಸರ್ ಅದರಲ್ಲಿ ನಾವು ಎಷ್ಟು ಪಬ್ಲಿಕ್ ಎಲ್ಲ ಎಷ್ಟು ಕಷ್ಟಪಟ್ಟು ದುಡ್ಡು ಕೊಡ್ತೀವಿ. ದುಡ್ಡದು ಸರ್ ಯಾವ ಫ್ರೀಯಾಗಿ ಕೊಡ್ತೇವೆ. ದುಡ್ಡು ಇರೋದು ಸರ್ ಯಾವುದೇ ಥರ ನಮಗೆ ಯೂಶಲಿ ಕೆಲಸ ಮಾಡಿ 5 ಲಕ್ಷ 10 ಲಕ್ಷ ಇರ್ತದೆ. ದುಡ್ಡಿಲ್ಲ ನಮ್ಗೆ ಇಲ್ಲಿ. ಸರ್ ಯಾವುದೇ 2 ಕೋಟಿ ಪೇಮೆಂಟ್ ಕೊಡ್ತೀರಾ? ಹೇಗೆ ಕೊಡ್ತೀರಾ 2 ಕೋಟಿ ಪೇಮೆಂಟ್? ಕೊಟ್ಟಿಲ್ಲ ಸರ್. ಅದು ವಾರ್ಡಲ್ಲಿ ಯೂಶಲಿ ಕೆಲಸ ಮಾಡಲಿಕ್ಕೆ ಕುಡಿಯೋ ನೀರಿಲ್ಲ ಅಲ್ಲಿ. ಸರ್ 20 STP ಮೇಂಟೆನೆನ್ಸ್ಗೆ 2 ಕೋಟಿ ಕೊಡ್ತೀರಾ? ಹೇಗೆ ಕೊಡ್ತೀರಾ ಸರ್? 28 ತಿಂಗಳು ಕೊಟ್ಟಿದ್ದೀವಿ ಸರ್. ಒಂದು ತಿಂಗಳು ವಾಟ್ ಎವರ್ ಇಟ್ ಇಸ್. ಇನ್ಸ್ಪೆಕ್ಷನ್ ಆಗಿದ್ದ ಫೋಟೋಸ್ ಇದೆಯಾ? ನನಗೆ GPS ಫೋಟೋಸ್ ಬೇಕು. ಎಲ್ಲ ಕೊಡ್ತೀವಿ. ನನಗೆ ರಿಪೋರ್ಟ್ ಆಗಿದ್ದ ಕಮಿಷನರ್ ಫೋಟೋಸ್ ಬೇಕು. ಹಳೆ ಕಮಿಷನರ್ಸ್ ಯಾಕೆ ಮತ್ತೆ ಸೈನ್ ಮಾಡಿಲ್ಲ ಅದನ್ನ ಫೈಲ್ಸ್ನ? ಸರ್ ಅದಕ್ಕೇನು ಸೈನ್ ಇರೋದು ಸರ್. ಮಾಡಿ ಇದನ್ನು ನೋಡಿ ಕೊಡ್ತೀವಿ ಸರ್. ಅಲ್ಲ ಸರ್, ಇದು ಈ ಸರ್ ಈಗ ಯಾವತ್ತಿನ ಡೇಟ್ ಇದು? ಅದು
ನಾವು ಕೊಟ್ಟಿದ ಮೇಲೆ 6 ಮಂತ್ಸ್ಗೆ ಅದು ನೋಡಿ ಫೋಟೋಸ್ ನೋಡಿ ಸ್ಕ್ರಾಲ್ ಮಾಡಿ ಒಂದು ಫೋಟೋ ಈಗ ಹೇಳಿದ್ರೆ ಸರ್ ನೀವು ರೆಕಾರ್ಡ್ ಆಗಿದೆಯಲ್ಲ ಮೇಂಟೈನ್ಸ್ ಮಾಡ್ತಾ ಇದ್ದೀರ ಅಂತ ತೋರಿಸಿ ಅಲ್ಲ ಸರ್ ಮೇಂಟೆನೆನ್ಸ್ ತೋರಿಸಿ ಸರ್ ಫೋಟೋಸ್ ನೆಕ್ಸ್ಟ್ ಫೋಟೋಸ್ ಇವನು ಯಾವ ಹೋಗ್ಲಿದ್ದಾನೆ ಅವ್ನು ನಮ್ಮ ಫೋಟೋಸ್ ತಗೋತ ನಾವು ಇದರಲ್ಲಿ ಅವ್ನು ಯಾವ ಹೋಗ್ಲಿದ್ದಾನೆ ಒಂದು ಮಿಷನ್ ಆನ್ ಇಲ್ಲ ಮೀಟರ್ ಇಲ್ಲ ಅಲ್ಲಿ ಮೇಂಟೆನೆನ್ಸ್ ಇಲ್ಲ ಅಲ್ಲಿ ಫಾರ್ಮ್ ಮಾಡಿ ಸರ್ ಈಗ ಏನು ಹೇಳಿದಾರೆ ಸರ್ ನಾವು ಕೊಟ್ಟಿದ ಮೇಲೆ ಚೆಕ್ ಹ್ಯಾಂಡ್ ಓವರ್ ನಾವು ಚೆಕ್ ಕೊಟ್ಟಿದ ಮೇಲೆ ಮೇಂಟೈನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಸರ್ ನೆಕ್ಸ್ಟ್ ಫೋಟೋ ಎಲ್ಲ ಫೋಟೋಸ್ ಮಾಡಿ ನೆಕ್ಸ್ಟ್ ಫೋಟೋ ಕೊಡಿ ಇದು ಮೇಂಟೆನೆನ್ಸ್ ಆಗಿದೆ ಸರ್ ಎಲ್ಲ ಅಲ್ಲಿ ನೋಡಿ ಸರ್ ಅಲ್ಲಿ ಅಲ್ಲಲ್ಲ ನಮ್ದು ಇದರಲ್ಲಿ ಫ್ಲೋನು ಆಗ್ತಾ ಇಲ್ಲ ಇದರಲ್ಲಿ ನೆಕ್ಸ್ಟ್ ಫೋಟೋ ನೋಡಿ ನೆಕ್ಸ್ಟ್ ಫೋಟೋ ನೆಕ್ಸ್ಟ್ ಫೋಟೋ ಆ ನೀರಿಂದ ನಮ್ಮ ಬಳ್ಳಾರಿಗೆ ಟೋಟಲ್ 30 to 35% ತರಕಾರಿ ಸಪ್ಲೈ ಆಗ್ತಾ ಇದೆ ಸರ್ ಯಾವುದು ನಮ್ಮ STP ವಾಟರ್ ವಿಚ್ ಇಸ್ ಲೆಟ್ ಔಟ್ಸೈಡ್ ವಿತೌಟ್ ಟ್ರೀಟ್ಮೆಂಟ್ STP ಮಾಡಿ ಎಷ್ಟೊಂದು ಕೋಟಿ ಖರ್ಚು ಮಾಡಿ ಅವ್ರು ಪೇಮೆಂಟ್ ಆಗಿದೆಯೋ ಇಲ್ಲೋ ನಮ್ಗೆ ಗೊತ್ತಿಲ್ಲ ಮೇಂಟೆನೆನ್ಸು 2 ಕೋಟಿ ರೂಪಾಯಿ 11 ಲಕ್ಷ ರೂಪಾಯಿ ನಮ್ಮ ಕಾರ್ಪೊರೇಷನ್ ದುಡ್ಡು ಕೊಟ್ಟಿದ್ದೀರಿ ಬಟ್ ಇವನ್ ದೆನ್ ಆವತ್ತಿಂದ ಇವತ್ತಿನವರೆಗೂ ಅದು ಅದೇ ನೀರಿನಿಂದ ಬೆಳೆಸ್ತಾ ಇದ್ದಾರೆ ಪಬ್ಲಿಕ್ಕಿಂದ ರೆಕಾರ್ಡಿಂಗ್ಸ್ ಇದೆ ನನ್ನ ಕಡೆ ಪಬ್ಲಿಕ್ನಿಂದ ವಿ ಹ್ಯಾವ್ ಟೇಕನ್ ದ ಓಪನ್ ರೆಕಾರ್ಡಿಂಗ್ ಸೇಯಿಂಗ್ ದಟ್ this water is coming as it is and they are using the same water for the production of vegetables ಯಾವ ನಮ್ಮ ಬಳ್ಳಾರಿಯಲ್ಲಿ ತರಕಾರಿ ಮಾರ್ಕೆಟಲ್ಲಿ APMC ಸಿಗುತ್ತೋ ಅದು 40% ಸಪ್ಲೈ ಅಲ್ಲಿಂದನೇ ಬರ್ತಾ ಇದೆ ಸರ್ 2 years ಕೊಟ್ಟಿದ್ರು ಸರ್ ನಾನು ಹೇಳಿದ್ರೆ ಕೇಳ್ತಾ ಇದ್ದೀನಿ ಏನು ಕೊಟ್ಟಿದ್ದೀವಿ ಸರ್ 2 years ಬಗ್ಗೆ ಕೇಳ್ತಾ ಇಲ್ಲ ಅವ್ರು ಹೇಳ್ತಾ ಇದ್ದಾರೆ ನಾವು ಯಾವಾಗ ಹುಟ್ಟಿ ನಾವು 20-30 ವರ್ಷದಿಂದ ಅವ್ರು ಏನು ಮಾಡ್ತಾ ಇದ್ರಲ್ಲಿ ಹೊಲ ಮಾಡ್ತಾ ಇದ್ದಾರೆ ಅವ್ರು ಅವಾಗಲಿಂದ ಈವರೆಗೂ ಹಂಗೆ ಇದೆ ಅದರಲ್ಲಿ ಏನು ಚೇಂಜಸ್ ಇಲ್ಲ ಒಂದ್ಸತಿ ಕೂಡ ಏನು ಚೇಂಜಸ್ ನೋಡೇ ಇಲ್ಲ ಅಂತ ಸರ್ ನಾನು ಲೈವ್ ಅಲ್ಲಿ ಹೋಗಿ ಮಾತಾಡಿದ ಮೇಲೆ ಮಾತಾಡ್ತಾ ಇದ್ದೀನಿ ನಾನೇ ಸುಮ್ಮನೆ ಬ್ಲೈಂಡ್ ಆಗಿ ಮಾತಾಡ್ತಾ ಇಲ್ಲ ಇಲ್ಲಿ ಸರ್ ಅದೇ ಹೇಳ್ತೀನಿ ಸರ್ 2 years ಮಾಡ್ತಾ ಇದ್ರು 2 years ಅಲ್ಲ ಸರ್ ಮತ್ತೆ 3 ವರ್ಷ 3 ವರ್ಷ ದುಡ್ಡು ಸ್ಕ್ಯಾಮ್ ಮಾಡಿ ಬರೀ ನಿಮ್ಮ ಮನೆ ಒಳಗೆ ದುಡ್ಡು ತಗೊಳಗಿದ್ದೀರಾ ನೀವೇನಾದ್ರು 2 ಕೋಟಿ ದುಡ್ಡು ಯಾಕೆ ಬರ್ತದೆ ನಿಮಗೆ ಬಹಳ ಸಿಂಪಲ್ ಮೇಂಟೈನ್ ಮಾಡೋದಿಲ್ಲ ಕೊಟ್ಬಿಟ್ಟಿದ್ರೆ ನಮ್ಗೂ ಸ್ವಲ್ಪ ಅನುಕೂಲ ಆಗ್ತದೆ ಅವ್ನು ತಗೊಂಡ ಮನೆಗೆ ಹೋದ ಇಲ್ಲಿ ಅದೇ ಪರಿಸ್ಥಿತಿ ಯಾರು ಮೇಂಟೈನ್ಸ್ ಮಾಡೋಕ್ಕೂ ಇಲ್ಲ ಅಲ್ಲಿ ಯಾವನೊಬ್ರು ಬಿಹಾರದವ್ರು ಒಬ್ರಿದ್ದಾನೆ ಅಷ್ಟೇ ಸಮಸ್ಯೆ ತಿರ್ಲಿಲ್ಲ ಈ ವಾರ್ಡಲ್ಲಿ ಕೆಲಸ ಆಗಿಲ್ಲ ಸಮಸ್ಯೆ ಜಾಸ್ತಿ ಆಯ್ತು ಅದೆಲ್ಲ ಕೊಳ್ತೋಯ್ತಲ್ಲಿ ಲಾಸ್ ಆಗ್ತಾ ಇರಲಿಲ್ಲ ಸರ್ ಈ 1 ತಿಂಗಳಲ್ಲಿ ರನ್ನಿಂಗ್ ಕಂಡೀಷನ್ ಮಾಡಿ ಯಾಕೆ ಸರ್ ನಾವು ಕೇಳಿಕೋಸ್ಕರ ನಾನು ಮತ್ತೆ ಮಾಡೋದು ಮತ್ತೆ ಕಂದಿರ್ಸಕ ಆ ಥರ ಏನಿಲ್ಲ ಅಲ್ಲ ಸರ್ ಮತ್ತೆ ಯಾಕೆ ದುಡ್ಡು ಕೊಟ್ಟಿರಿ ಪೇಮೆಂಟ್ ನೀವು ಸರ್ ಹಳೇದು ಸರ್ ಕೊಟ್ಟಿರೋದು ಹಳೇದೇ ಈಗ ಅವ್ನಿಗೆ ಮೇಂಟೈನ್ ಮಾಡ್ತಾ ಇದ್ರೆ ಕೊಡ್ಬೇಕು ಹೇಳ್ಬೇಕಾಗಿತ್ತು ಈಗ ಸ್ಟಾರ್ಟ್ ಮಾಡಪ್ಪ ಕೊಡ್ತೀನಿ ದುಡ್ಡು ಅಂತ ಸರ್ ಆದ್ಮೇಲೆ ಹಳೇದು ಕೂಡ ಪೇಮೆಂಟ್ ಮಾಡುವಾಗ ಈಗ ಸ್ಟಾರ್ಟ್ ಮಾಡಪ್ಪ ಅದೇನು ಮೇಂಟೆನೆನ್ಸ್ ಮಾಡು ದುಡ್ಡು ಕೊಡ್ತೀನಿ ಅಂತ ಹೇಳ್ಬೇಕಾಗಿತ್ತು ತೋರಿಸ್ಬೇಕಾಗಿತ್ತು ಸುಮ್ಮನೆ ಕೊಟ್ಬಿಟ್ಟು ಆಮೇಲೆ 8 ತಿಂಗಳಾದ್ರಿಂದ ಸ್ಟಾರ್ಟ್ ಮಾಡಿಲ್ಲಲ್ಲ 5 years ಇದೆಯಲ್ಲ ಟೈಮ್ ಅವ್ನಿಗೆ ಇದೆಯಲ್ಲ 2 ಕೋಟಿ ಕೊಟ್ಟಿದ್ರಲ್ಲ 5 years ಮುಗಿದಿದ್ಯಾ ಈಗ ಸರ್ 5 years ಮುಗಿದಿದ್ಯಾ ಇನ್ನೂ ಇಲ್ಲ ಸರ್ ಯಾಕೆ ಮಾಡ್ತಾ ಇಲ್ಲ ಮೇಂಟೆನೆನ್ಸ್ ಅದೇ ಸರ್ ಇನ್ನು ಯಾಕೆ ನೀವು ಮನೆ ಇಟ್ಕೊಂಡಿರ ದುಡ್ಡೆಲ್ಲ ಸರ್ ಅದು ರಿಪೇರಿ ನಿಮ್ಮ ಮನೇಲಿ ಇಟ್ಕೊಂಡಿರಿ ಸರ್ ನೀವು ಸರ್ ರಿಪೇರಿ ಎಲ್ಲ ಮಾಡಿರೋಣ ಸರ್ ದುಡ್ಡೆಲ್ಲ ನಿಮ್ಮ ಮನೇಲಿ ಇಟ್ಕೊಂಡಿದ್ರೆ ಅದಕ್ಕೆ ಮೇಂಟೆನ್ಸ್ ಮಾಡ್ತಾ ಇಲ್ಲ ಅದನ್ನ ಇಲ್ಲ ಸರ್ ಆ 2 years ಕೂಡ ಆಗಿಲ್ಲ ಕೆಲಸ ನಾವು ನೀವು ಎಷ್ಟೋ ವರ್ಷದಿಂದ KWS ಕಾರ್ಪೊರೇಷನ್ ನಾವೇ ಎಲೆಕ್ಟೆಡ್ ಪರ್ಸನ್ಸ್ ಎಲ್ಲರೂ ನಿಮಗೆ ಫ್ಯಾಮಿಲಿ ಫ್ರೆಂಡ್ ಇದ್ದಂಗೆ ನಮ್ಮ ಬಗ್ಗೆ ನಮ್ಮ ಕಾರ್ಪೊರೇಷನ್ ಬಗ್ಗೆ ನೀವು ಆಲೋಚನೆ ಮಾಡಬೇಕು ಯಾವನೋ ಅಹಮದಾಬಾದ್ನಲ್ಲಿ ಇರೋ ಕಂಪ್ನಿ ಬಗ್ಗೆ ನೀವು ಆಲೋಚನೆ ಮಾಡ್ತೀರಂದ್ರೆ ಬಳ್ಳಾರಿನ ಹಾಳು ಮಾಡ್ತೀರಂದ್ರೆ ಹೆಂಗ ಸರ್ ಇಲ್ಲ ಸರ್ ಅಲ್ಲ ಸರ್ ಮಂದಿ ದುಡ್ಡಲ್ಲ ಸರ್ ನಮ್ಮೆಲ್ಲರ ದುಡ್ಡಲ್ಲ ಸರ್ ಸರ್ ಕಳ್ತನ ಅಲ್ಲ ಸರ್ ಕಂಪ್ಲೀಟ್ಲಿ ನೀವು ಒಂದಕ್ಕೊಂದು ತಾಳಿನೇ ಆಗ್ತಾ ಇಲ್ಲ ನೀವಿಬ್ರು ಹೇಳೋ ಆನ್ಸರ್ಸ್ ಒಂದಕ್ಕೊಂದು ತಾಳಿನೇ ಆಗ್ತಾ ಇಲ್ಲ ಇದು ಈ ತರ ಮಾಡಬಾರ್ದು ಸರ್ ಒಂದೇ ನಿಮಿಷ ಕಳ್ತನ ಆಗಿದ್ದನ್ನ ಅವನೇ ಮಾಡ್ತಾರೆ ಏನ್ ಮಾಡ್ತಾರೆ ಸರ್ ಅಲ್ಲ ಈ ಸಬ್ಜೆಕ್ಟ್ ಪ್ರಬಂಧನ್ ರೈಸ್ ಮಾಡಲಿಲ್ಲ ಅಂದ್ರೆ ಮುಚ್ಚೋಗ್ತಿತ್ತು ಅದು ಆ ದುಡ್ಡು ಮತ್ತೆ ಇನ್ನೂ ಡ್ರಾ ಮಾಡ್ಕೊಂತಿದ್ದೆ ಇನ್ನೂ ಬ್ಯಾಲೆನ್ಸ್ ಅಮೌಂಟ್ ಡ್ರಾ ಮಾಡ್ಕೊಂತಿದ್ದ ಅಲ್ಲ ಸರ್ ಈಗ ಕೇಳಿದ್ರೆ ಇವತ್ತು ಮಾಡ್ತಾನಂತೆ ಇನ್ನೊಂದು ತಿಂಗಳಾಗ ಮಾಡ್ತಾನೆ ಅಂತೇಳಿ ನೀವು ಸಭೆಗೆ ಯಾಕೆ ತಿಳಿಸ್ಲಿಲ್ಲ ಅಲ್ಲ ಸರ್ ನಾವು ಪೇಮೆಂಟ್ ಕೊಟ್ಟಿವಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತೇಳಿ ನಾವು ಎಲ್ಲದಕ್ಕೂ ವಾಚ್ಮ್ಯಾನ್ ಕೆಲಸ ಮಾಡ್ತಾ ಇರ್ಬೇಕಾ ನಾವು ಅಲ್ಲ ಸರ್ ನೀವ್ಯಾಕೆ ಸಂಬಳ ತಗೋಬೇಕಿನ್ನ ನೀವ್ಯಾಕೆ ಬೇಕು ಕಮಿಷನರ್ ಅವ್ರು ಹಾಕ್ಬೇಕು ನಾವೇ ಎಲ್ಲರೂ ಸೇರಿ ಎಲ್ಲ ಕೆಲಸ ಮಾಡ್ಕೊಂತೀವಿ ಹೇಳು ನಿಮ್ಮನ್ನ ಯಾಕೆ ಇಟ್ಟಿರೋದು ಅಧಿಕಾರಿಗಳನ್ನ ಸ್ವಲ್ಪ ನಿಮಗೆ ಜ್ಞಾನ ಇರಬೇಕು ಸರ್ಕಾರ ನಿಮಗೆ ಸಂಬಳ ಬರ್ತದೆ ಎಲ್ಲ ಬರ್ತದೆ ಫೆಸಿಲಿಟೀಸ್ ಇದೆ ಮೊನ್ನೆ ಅಲ್ಲಿಪುರ ಕೆರೆ ಒಳಗೆ 1,000
ವಾಟ್ಸ್ ರೆಕಾರ್ಡಿಂಗ್ ಇದೆ ನನ್ನ ಕಡೆ. ಏನ್ರಿ ಕಂಪ್ಲೇಂಟ್ ಕೊಟ್ಟು ನೀವು ಒಂದು ಅಧಿಕಾರಿ ಏನ್ರಿ? ಜನರು ನೀರು ಕುಡಿಯೋದು ವ್ಯವಸ್ಥೆಗೆ ನೀವೆಲ್ಲ ಜನರು ಸಹಾಯ ಮಾಡ್ತೀರಲ್ರಿ? ನಿಮ್ಗೆ ಜನರಂತೆ ಇಂಪಾರ್ಟೆನ್ಸ್ ಅಲ್ಲ. ನೀವು ಏನ್ ಮಾಡ್ತೀರಿ? ಇದು ನೋಡಿದ್ರೆ ಹಿಂಗ್ ನಡೆಯಾಗತ್ತೆ, ಇದು ನೋಡಿದ್ರೆ ಹಿಂಗಿದೆ. ನೀವು ಆಕ್ಚುಲಿ ಈ ಪೋಸ್ಟ್ಗೆ ಅರ್ಹತೆ ಇಲ್ಲ ನಿಮಗೆ. ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಕೊಟ್ಟು ನೀವು ಎಲ್ಲಿ ಹೋಗಿರಿ ಅಲ್ಲಿ? ಆ ಸ್ಪಾಟ್ ಅಲ್ಲಿ ಹೋಗಿರೋದು ಒಂದು ಫೋಟೋಸ್ ನೋಡ್ತೀರಿ ನೀವು? ಇಡೀ ಬಳ್ಳಾರಿ ಜನ ಎಲ್ಲ ನೀರು ಕುಡಿತಾರದು. ಆ ಫೋಟೋಸ್ ನೋಡ್ತೀರಿ ಸಭೆಗೆ ಏನ್ ಪರಿಸ್ಥಿತಿ ಆಗಿದೆ ಅಂತ ಹೇಳಿ. ಕಮಿಷನರ್ ಅವರು ಹೇಳಿದ್ರೆ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತೀರಿ ನೀವು ಅಲ್ಲಿ. ನೀವು ಸುಮ್ಮನೆ 6 ವರ್ಷ 8 ವರ್ಷ ಒಂದೇ ಸ್ಥಾನದಲ್ಲಿ ಇಟ್ಕೊಂಡು ಡ್ಯೂಟಿ ಮಾಡಿ ಜನರಿಗೆಲ್ಲ ಸಹಾಯ ಕೆಲಸ ಮಾಡ್ಬೇಡ್ರಿ. ಜನರು ನೀರು ಕುಡಿಯೋದಂದ್ರೆ ಏನ್ರಿ? ಕಮಿಷನರ್ ಆಗಿ ಯಾವ ತರ ನೀವು ಮಾತಾಡೋದಲ್ಲ. ಟೆಂಡರ್ ಕರೆದಿದ್ದ ಡೇಟ್ಗೆ ಆದ್ಮೇಲೆ ಪ್ಲಾನ್ ಮಾಡ್ಕೊಂಡು ಟೆಂಡರ್ ಕರ ಅವ್ರಿಗೆ ಅತ್ತೆಮನೆಯಲ್ಲಿ ಕೂಡ ಕರ್ತಾರಲ್ಲ ಲೇಬರ್ದು, ಅವ್ರು ಮೇಂಟೆನೆನ್ಸ್ 5 ವರ್ಷ ಇಡಬೇಕಾಯ್ತು. ಇವ್ರು ಕರೆಯಕ್ಕೆ ಮುಂಚೆ ಪ್ಲಾನ್ ಮಾಡಿ ಅದನ್ನು ಕರೆದಿದ್ದಾರೆ. ಕರೆದು ಮೇಲೆ ಪೇಮೆಂಟ್ ಯಾಕೆ ಮಾಡಬೇಕು? ಅವ್ನು ಓಡೋಗ ಅಂತಾರೆ. ಅವ್ನು ಕಂಪ್ನಿ ಓಡೋಗ ಅಂತ ಲೆಕ್ಕಲ್ಲ. ಇವಾಗ ಅವ್ನು ಬಂದು ಮಾಡಲಿಲ್ಲ. ಅವ್ನು ಓಡೋಗ ಕಂಪ್ನಿಗೆ ಅದೇ ಉದ್ದೇಶ ಕೊಡಲಿಲ್ಲ. ನಾನೇ ರೆಕಮೆಂಡ್ ಮಾಡಿ ಪ್ರೀತಿ ಮಾಡೋಕ್ಕೂ ಕೊಡಲಿಲ್ಲ. ರೈಲ್ ಮಾಡಿದ್ರೆ ಕೊಡ್ತಿಲ್ಲ. ಇವ್ರು ಯಾಕೆ ಕೊಡ್ಬೋದು? ನಾವು ಟೆಂಡರ್ ಕಾಲ್ ಮಾಡಿ ಟೆಂಡರ್ ಗೌರ್ಮೆಂಟ್ ತಲುಪರಾಗಿ ಟೆಂಡರ್ ವರ್ಕ್ ಕೊಟ್ಟಿದ್ದೀವಿ. ಮಿಷನರೀಸ್ ಇನ್ಸ್ಟಾಲ್ ಮಾಡಿದ್ದಾರೆ. ಅದು ಲಾಸ್ಟ್ ವೀಕ್ ಇಂದ ಕೆಲಸ ಸ್ಟಾರ್ಟ್ ಆಗಿದೆ ಸರ್. ಒಳ್ಳೆ ಸರ್. ಆಯ್ತು ಸರ್, ಸ್ವಲ್ಪ ಕೆಳಗಡೆ ಫೋಟೋಸ್ ತೆಗಿತಾರೆ ಸರ್. ಇದು ನಮ್ಮ ವಾರ್ಡಲ್ಲಿ ರಾಜಾ ಕಾಲುವೆ ಕ್ಲೀನ್ ಮಾಡಿ ಅಂತ ಒಂದು ವರ್ಷದಿಂದ ಕೇಳ್ತಾ ಇದ್ದೀನಿ ಸರ್. ಒಂದು ವರ್ಷದಿಂದ ಎವ್ರಿ ಜಿಗೆ ಕೇಳ್ತಾ ಇದ್ದೀನಿ ಸರ್, ರಾಜಾ ಕಾಲುವೆ ಕ್ಲೀನ್ ಮಾಡಿ ಅಂತ. ನೋಡಿ ಸರ್, ವಾರ್ಡಲ್ಲಿ ಫೋಟೋಸ್ ಇದು. ಇನ್ನು ಅದಕ್ಕೆ ಮುಂದೆ ಮಾಡಿ ಸರ್. ಮಕ್ಕಳ ಮನೆಯಿಂದ ತೆಗೆದು ಹೊರ ಆಗ್ತಾ ಇದ್ದೀವಿ. ಇನ್ನ ನೆಕ್ಸ್ಟ್ ಅಲ್ಲಿ ನೋಡಿ ಸರ್, ಇನ್ನ ನೆಕ್ಸ್ಟ್ ಫೋಟೋ ಅಲ್ಲಿ ನೋಡಿ. ಮನೆ ಒಳಗಡೆ ಮಲಗ ಕೂಡ ಪ್ಲೇಸ್ ಇಲ್ಲ ಸರ್, ಕುಂದ್ರಾಗೆ ನಿಂದ್ರ ಕೂಡ ಪ್ಲೇಸ್ ಇಲ್ಲ ಸರ್ ಮನೆಗಳಲ್ಲಿ. ಇಡೀ ವಾರ್ಡ್ ಆ ತರ ಇದೆ. ರಾಜ ಕಾಲುವೆ ಕ್ಲೀನ್ ಮಾಡಿಸಿ ಅಂತ ಎವ್ರಿ ಜಿ ರಿಕ್ವೆಸ್ಟ್ ಮಾಡ್ತಾ ಇದೀನಿ. ಈಗ ಒಂದು ಟೆಂಡರ್ ಕರ್ತೀರಾ, 3 ಲಕ್ಷ ಚಿಲ್ಲರೆ ಕರ್ತೀರಾ. ನಮ್ಮ ಟೋಟಲ್ ಅದರಲ್ಲಿ 20% ಕೂಡ ಕ್ಲೀನ್ ಆಗಂಗಿಲ್ಲ ಸರ್. ಅದು ಈಗ ಏನೋ ಹೇಳ್ತಿದೆ ಸರ್, ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದೀರಾ. ಇನ್ನೊಂದು ಟೆಂಡರ್ ಆಗಿದೆ ಸರ್, ಅದನ್ನು ಆಲ್ರೆಡಿ ಕಂಪ್ಲೀಟ್ ಆಗಿ ಟೆಂಡರ್ ಆಗಿದೆ. ಈಗಂತೂ ಇರೋ ಪ್ರೆಸೆಂಟ್ ಕಾಲುವೆ ಕ್ಲೀನ್ ಆಗಲಿಕ್ಕೆ ನನಗೆ ಒಂದು ಡೇಟ್ ಕೊಟ್ಬಿಡಿ ಸರ್, ಅಷ್ಟೊಳಗೆ ಮಾಡ್ತೀರಿ ಅಂತ ನನಗೇನು ಪ್ರಾಬ್ಲಮ್ ಇಲ್ಲ ಸರ್. ಸರ್ ನಾನು ಇಂಜಿನಿಯರ್ ಕೇಳಪ್ಪ, ಯಾವಾಗ ಕ್ಲೀನ್ ಮಾಡ್ತೇವೆ? ಗೋವರ್ಧನ್ ಬೈಕ್ ಕೊಡಪ್ಪ. ನಾವೇನಂತ ಕೇಳಿದ್ರೆ ನಮ್ಮ ಹತ್ರ ಕಾರ್ಪೊರೇಷನ್ ಅಲ್ಲಿ ಮಿಷನರಿ ಇದಾವೆ ಮಾಡ್ತೀವಿ ಅಂತ ಹೇಳ್ತಾರೆ. ಸರ್ ಈಗ ನಮ್ಮ ಮಿಷನರಿ 200 ಮಿಷನರಿ 3 ಇದಾವೆ. ಅವೇ 200 ಚಿಕ್ಕ ಪೈಪ್ ತರ್ಸಕ್ ಆಗ್ತಾ ಇಲ್ಲ. ಏನಾದ್ರು ಕೇಳಿದ್ರೆ ಟೆಂಡರ್ ಕರ್ತೀವಿ ಅಂತ ಜನ ಇಲ್ಲ, ಜನ ನಮ್ಮನ್ನು ಬೈತಿದ್ದಾರೆ ಸರ್. ಅಲ್ಲಿ ಮಳೆಗಾಲ ಬಂದಿದೆ, ಅಟ್ಲೀಸ್ಟ್ ಫಸ್ಟ್ ನೀವು ಕ್ಲೀನು ಮಾಡಿಸಲ್ಲ ಮಳೆಗಾಲ ಬರೋ ವ್ಯವಸ್ಥೆಗೆ ಸರ್. UGD ಕ್ಯಾಪ್ ಪ್ರತಿ ಮೀಟಿಂಗಲ್ಲಿ ನಾನು UGD ಕ್ಯಾಪ್ ಲೇಬರ್ಸ್ ಕೇಳ್ತೀನಿ. ನೆಕ್ಸ್ಟ್ ಆಯಿತು 1 ಇಯರ್ ಇಂದ ಇದೇ ಕೇಳ್ತಾ ಇದ್ದೀನಿ
ಯಾವ ಡೇಟ್ ಮಾಡಿಸಿದ್ರೆ ಎಷ್ಟು ಆಗುತ್ತೆ? 2 months ಸರ್. 2 months ಅಂದ್ರೆ ಮಳೆಗಾಲ ಮುಗಿದ ಶ್ರೀನಾಥ್ ಒತ್ತಾಡ್ಕೊಟ್ಟಿದೆ ಅವ್ನು ಅಡ್ವಾನ್ಸ್ ಕೆಲಸ ಮಾಡಿ ಒತ್ತಾಡ್ಕೊಟ್ಮೇಲೆ ಆಯ್ತು 2 months ಹೇಳ್ಬೇಡ ಸ್ವಲ್ಪ ಜೊತೆಗೆ 2 months ಹೇಳ್ತಾರೆ ಸರ್. 2 months ಬೇಕು ಸರ್. ಸ್ಲಾಬ್ ಹೊಡೆದ್ರೆ ಮತ್ತೆ ಹಾಕ್ಕೊಳ್ಬೇಕು ಸರ್ ವರ್ಕ್ ಬಗ್ಗೆ ಕ್ಲೀನಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಕ್ಲೀನಿಂಗ್ ಹಾಕಕ್ಕೆ ನೀವು ರಾಜಕಾಲುವೆ ಮೇಲೆ ಸ್ಲಾಬ್ 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 ಹೊಡೆದ ಮಾಡಬೇಕಾಗುತ್ತೆ ನಿಮಗೆ ಸರ್. ಸ್ಲಾಬ್ ಓಪನಿಂಗ್ಸ್ ಇದಾವೆ. ಸ್ಲಾಬ್ಸ್ ಓಪನಿಂಗ್ ಇರೋದು ಓಪನಿಂಗ್ ಇದೆ. ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಅದನ್ನ ನಾವು ಒಂದು 30 days 30 days ಚೆಕ್ ಮಾಡಿ ಸರ್. ಪ್ಲೀಸ್ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ ಸರ್. 30 days ಒಳಗೆ 3rd ವಾರ್ಡ್ ರಾಜ ಕಾಲುವೆ 300 ಲೀಟರ್ಸ್ ಸಬ್ಜೆಕ್ಟ್ ಸರ್ 572 ಆಯ್ತು ಸರ್. ವಿಶೇಷ ಸರ್ ಈಗ ಆಲ್ರೆಡಿ ಏನಿಲ್ಲ 30 ದಿವಸ ಆಯ್ತು ಸರ್. ನೆಕ್ಸ್ಟ್ ಅದನ್ನ ಫಾಲೋ ಮಾಡೋದು ಬರೀಲಿ ಸರ್. ಪಾಯಿಂಟ್ಸ್ ಬರೆಯಿಲ್ಲ. ಅದು ನಾಳೆ ಪ್ರೊಸೀಜರ್ ಏನಿಲ್ಲ ಪಾಯಿಂಟ್ಸ್ ಮುಂದೆ ಸರ್. 500 ಸರ್ ವೇಟ್ ಮಾಡಿ ಸರ್. ವೇಟ್ ಮಾಡಿ ಸರ್. ಸರ್ ಸರ್ ವೇಟ್ ಮಾಡಿ ಸರ್. ಕಮಿಷನರ್ ಸರ್ ಹತ್ರ ಮಾತಾಡಿ 14 ಈಗ ಫೋನ್ ಪಾರ್ಟ್ನರ್ ಅಂದ್ರೆ ನಮ್ಮ ಬಾಡಿ ಮೇಲೆ ಎಂಟೈರ್ ಬಾಡಿ ಮೇಲೆ ಬರುತ್ತೆ. ಅದನ್ನ ನಾವು ತೀರ್ಮಾನಿಸಬಹುದು. ಅಲ್ಲ ಸರ್, ನಾನು ಅದನ್ನೇ ಹೇಳ್ತಿರೋದು. ಈಗ ಅವತ್ತಿನ ದಿನ ಬಾಡಿ ಇಲ್ಲಿ ರಾಂಗ್ ಮಾಡಿಲ್ಲ ಸರ್. ಎಲೆಕ್ಟೆಡ್ ಪರ್ಸನ್ಸ್ MLA ಆಗಲಿ MP ಆಗಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಲಿ ರಾಂಗ್ ಮಾಡಿಲ್ಲ. ಅವತ್ತಿನ ದಿನ ರೋಡ್ ಹಾಕಕ್ಕೆ ಯಾರು ಪರ್ಮಿಷನ್ ಕೊಟ್ಟರು? ನಮ್ಮ JE AW ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇವರು ನಿರ್ಲಕ್ಷ್ಯದಿಂದ ಇದಾಗಿದೆ. ಹೌದಾ ಅಲ್ಲ ಸರ್? 2007 ಸರ್ ಅದು ಇಂಜಿನಿಯರ್ ಯಾವತ್ತಿನ ಯಾವ ಇಯರ್? 2002 ನೋಡಿ. ಕಣ್ತಪ್ಪಿಂದ ಆಗ್ತಾ ಇರ್ತವೆ ಕೆಲವು ಸಂದರ್ಭದಲ್ಲಿ. ನಾವು ನೀವು ಒಬ್ಬ ಜನಪ್ರತಿನಿಧಿಗಳಿದ್ದಾಗ ನಮ್ಮ ಮನೆ ಮುಂದೆ ರೋಡ್ ಇದ್ದಾಗ ಇಲ್ಲಿ ಹಾಕೋಗ್ರಪ್ಪ ಅಂತ ನಾವು ಫೋರ್ಸ್ ಮಾಡಿದ್ವಿ. ಕೆಲವು ಸಂದರ್ಭ ನಾವು ಅವತ್ತೇ ಕರೆಕ್ಟಾಗಿ ಇಲ್ಲ ರೂಲ್ ಪ್ರಕಾರ ಮಾಡ್ಕೊಂಡಿದ್ರೆ ಇದನ್ನು ನಾನು ಯಾಕೆ ಪ್ರಸ್ತಾವನೆ ಮಾಡ್ತಿದ್ದೀನಿ ಅಂದ್ರೆ ಅಲ್ಲ ನಾವು ತಪ್ಪುಗಳಿಗೆಲ್ಲ ಮತ್ತೊಮ್ಮೆ ಮಾಡಬಾರ್ದು, ಮತ್ತೆ ಅಂತ ಮರುಕಳಿಸಬಾರ್ದು ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ. ದುಡ್ಡು ಕೊಟ್ರೆ ಕೊಟ್ಬಿಡ್ತಿದ್ರು ಸರ್. ಅಲ್ಲ ಡೆಪಾಸಿಟ್ ಒಂದೇ ಅಲ್ಲ, ಮಾಮೂಲು ಅಮೌಂಟ್ ಕೊಟ್ರೆ ಕೊಡ್ತಿದ್ರು. CMC ಒಂದು ಟ್ಯಾಕ್ಸ್ ಪೇಡ್ ತೊಗೊಂಡ್ಬಿಟ್ಟು ಸಪ್ಲೈ ಕೊಡ್ತಾ ಇದ್ದಿದ್ರು. ಈಗ ಲೇಟೆಸ್ಟ್ ಆಗಿ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ, ವಿತೌಟ್ OC ಕೊಡಂಗಿಲ್ಲ ಅಂತ. ಇಲ್ಲ ಸರ್, 3-4 months ಆಯ್ತು ಸರ್. 3 months ಆಯ್ತು ಸರ್ ಬಂದದ್ದು. ಈಗ ನಮ್ಮಲ್ಲಿ 304 ಅಪ್ಲಿಕೇಶನ್ ಪೆಂಡಿಂಗ್ ಇದೆ ಸರ್. ಈಗ ಆಲ್ರೆಡಿ ರಿಜಿಸ್ಟರ್ ಆಗಿದೆ ಸರ್. ಈ ಕಂಟೆಂಟ್ ಆಫ್ ಕೋರ್ಟ್ ಅಂತ ನಾವೇನು ಕೊಟ್ಟಿಲ್ಲ ಸರ್. ಅದು ಸರ್ಕಾರದಲ್ಲಿ ನಡೀತಾ ಇದೆ ಸರ್. ಅದರಿಂದ ಆರ್ಡರ್ ಬಂದ್ಮೇಲೆ ನಾವು ವಿಷಯ ನಾವೇನು ಕೇಳ್ತೀವಿ. ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗಬೇಕು. ಒಂದು ನಮಗೆ ಮಾಡಿದ್ರೆ ಬೀದರಿಂದ ಬಳ್ಳಾರಿ ಚಿತ್ರದುರ್ಗವರೆಗೆ ಇಲ್ಲಿ ಬರ್ಬೋದು, ಹುಬ್ಳಿ ಧಾರವಾಡದಿಂದ ಕೂಡ ಇಲ್ಲಿ ಬರ್ಬೋದು ಅಂದ್ಬಿಟ್ಟು ಅವ್ರು ಹೇಳಿದಾಗ ಡೆಫಿನೆಟ್ ಇಲ್ಲ ಒಂದು 30 ವರ್ಷ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ನಿಮ್ಮ ಪಾರ್ಟಿ ಅಧ್ಯಕ್ಷರು ಅದನ್ನು ನಾನು ಪರ್ಸನಲ್ ಹೋಗಿ ಭೇಟಿಯಾಗಿ ಹೇಳಿದೆ ಮಾಡ್ತೀನಿ ಅಂದರು. ಆಮೇಲೆ ಇನ್ನೊಂದು ಕಲ್ಲೀಲ್ ಅವರು ಕೂಡ ಬೇಕಾಗಿದೆ ಒಂದು ಇಬ್ಬರು MLAs ಕೂಡ ಒಂದು ಹುಮಾನ ಅಂದ್ಬಿಟ್ಟು ಒಂದು ಟ್ರಸ್ಟ್, ಒಂದು ಅಪ್ರೂವಲ್ ಟ್ರಸ್ಟ್. ಅವರು ಬ್ರೆಸ್ಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅದೆಲ್ಲ ಮಾಡ್ತಾರೆ. ಇಲ್ಲಿ ನಾವು ಇನಿಷಿಯೇಟ್ ಮಾಡಿದ್ದೀವಿ. ಒಂದ್ಸಲ ಇನಾಗ್ರೇಷನ್ ಪ್ರೋಗ್ರಾಮ್ ಮಾಡ್ತೀವಿ. ಇಲ್ಲಿ DHO ಅವರೆಲ್ಲ ಮಾತಾಡಿಸಿ ನಮ್ಮ ಆಶಾ ವರ್ಕರ್ಸ್ಗೆ ಅವ್ರು ಟ್ರೈನ್ ಮಾಡ್ತಾರೆ. 18 ವರ್ಷಕ್ಕಿಂತ ಮೋರ್ ದೆನ್ 18 years ಯಾರು ಹುಡುಗಿಯರಿದ್ದಾರೆ ಅಲ್ಲಿಂದ ತಗೊಂಡು 60-70 years ವರೆಗೂ ಕೂಡ ಮಹಿಳೆಯರಿಗೆ ಅವರು ಹೋಗಿ ಸ್ಕ್ರೀನಿಂಗ್ ಮಾಡ್ತಾರೆ. ಸ್ಕ್ರೀನಿಂಗ್ ಮಾಡಿಬಿಟ್ಟು ಯಾರಿಗಾರ ಸಿಂಪ್ಟಮ್ಸ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಇದ್ರೆ ಫಸ್ಟ್ ನಮ್ಮ BIMS-ಅಲ್ಲಿ ತೋರಿಸೋದು. ಅಲ್ಲಿ ಟ್ರೀಟ್ಮೆಂಟ್ ಆಗೋ ಲೆಕ್ಕದಲ್ಲಿದ್ದರೆ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ. ಇಲ್ಲಾಂದರೆ ನಾನು ಇದಕ್ಕೆ ಕಿದ್ವಾಯಿ ಹಾಸ್ಪಿಟಲ್ ಬೆಂಗಳೂರಿಗೆ ಮಾತಾಡಿದ್ದೀವಿ. ಇದು ನಾವು ಕನೆಕ್ಟ್ ಮಾಡ್ಕೊಂಡಿದ್ವಿ. ಒಂದು ಹೈದರಾಬಾದ್ ಕ್ಯಾನ್ಸರ್ ಹಾಸ್ಪಿಟಲ್ ಮಾಡ್ಕೊಂಡಿದ್ವಿ. ಇಲ್ಲಿಂದ ಪೇಷಂಟ್ಸಿಗೆ ಅಲ್ಲಿ ಕಳಿಸೋದು 2 ಕಡೆ ಕೂಡ. ಸೊ ಈ ಟ್ರೈನಿಂಗ್ ನಾವು 500 ಆಶಾ ವರ್ಕರ್ಸಿಗೆ ಮಾಡ್ತಾ ಇದ್ದೀವಿ. ಕೆಲವು ಪೌರ ಕಾರ್ಮಿಕರಿಗೆ ಕೂಡ ನಾವು ಟ್ರೈನಿಂಗ್ ಮಾಡಬೇಕಂತಿದ್ದೀವಿ. ಬಳ್ಳಾರಿ ಸಿಟಿ ರೂರಲ್ಸ್
ಗ್ರೂಪ್ ಸೇರಿಸಿ ಒಂದು 3 months 4 months ಅಲ್ಲಿ 1,00,000 ಮಹಿಳೆಯರಿಗೆ ಸ್ಕ್ರೀನಿಂಗ್ ಮಾಡ್ಬೇಕಂದ್ಬಿಟ್ಟು ಒಂದು ಟಾರ್ಗೆಟ್ ಅದು ಈ ಸಕ್ಸಸ್ಫುಲ್ ಆದರೆ ಬೇರೆ ಡಿಸ್ಟ್ರಿಕ್ಟ್ ಎಲ್ಲ ಮಾಡ್ತೀವಿ. ಆ ಒಂದು ಇನಾಗ್ರೇಷನ್ ಕಾರ್ಯಕ್ರಮ ಮಾಡಬೇಕಂದ್ರೆ ಅವ್ರು ಹೊರಗಡೆಯಿಂದ ಹೊರಗಡೆಯಿಂದ ಬರಬೇಕು. ಒಂದು ಗೇಟ್ ತಗೊಂಡು ಒಂದು ಇನಾಗ್ರೇಷನ್ ಮಾಡ್ತೀವಿ. ಆ ಟೈಮ್ ಎಲ್ಲ ಕಾರ್ಪೊರೇಟರ್ಸ್ ಬರ್ತೀವಿ, ತಾವು ಎಲ್ಲ ಬಂದು ಸ್ವಲ್ಪ ಸಪೋರ್ಟ್ ಮಾಡಬೇಕು. ಹ್ಯೂಮನ್ ಟ್ರಸ್ಟ್ ಅಂದ್ಬಿಟ್ಟು ಆಲ್ರೆಡಿ DHO ಅವರೆಲ್ಲ ಕುತ್ಕೊಂಡು ಮತ್ತೆ ನಮ್ಮ ವಿನ್ಸ್ ಅವರೆಲ್ಲ ಕುತ್ಕೊಂಡು ಡಿಸ್ಕಷನ್ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡ್ತಿರ್ತಾರೆ. ಅದೊಂದು ಇದು. ಆಮೇಲೆ ಎಲ್ಲರಿಗೂ ನಾವು ಇವ್ರಿಗೆ ಕೇಳ್ಕೊಳ್ಳೋದು ಏನಂದ್ರೆ ಕಾರ್ಪೊರೇಟರ್ಸ್ಗೆ CSR ಇಂದ ಅಪಾರ್ಟ್ ಫ್ರಮ್ ಕಾರ್ಪೊರೇಷನ್ ಫಂಡ್ಸ್ CSR ಫಂಡ್ಸ್ ಇಂದ ನಾವು ಏನೇನು ಮಾಡ್ಬೋದು. ಒಂದು ಸಪ್ರೇಟ್ ಆಗಿ ಒಂದು 2-3 ಜನ ರೂಲಿಂಗ್ ಪಕ್ಷದಿಂದ ಒಬ್ಬರು ಅಪೋಸಿಷನ್ ಇಂದ ಕುತ್ಕೊಂಡು ಒಂದು ಪ್ಲಾನ್ ಮಾಡಿ ಈ ನಾವು ಔಟ್ ಆಫ್ ಕಾರ್ಪೊರೇಷನ್ ಫಂಡ್ಸ್ CSR ಫಂಡ್ಸ್ ಇವೆಲ್ಲ ಆಕ್ಟಿವಿಟೀಸ್ ಮಾಡ್ಬೋದು ಅಂದ್ಬಿಟ್ಟು ಒಂದು ಏನಾದರೂ ಒಂದು ವಿಷನ್ ರೆಡಿ ಮಾಡಿ ನಮಗೆ ಕೊಟ್ಟರೆ ನಾವು CSR ಫಂಡ್ಸ್ ಎಲ್ಲ ಎಲ್ಲೆಲ್ಲಿ ನಾವು ಅಪ್ರೋಚ್ ಮಾಡ್ಕೊಂಡು ಅದನ್ನು ತಗೊಂಡ್ಬಂದೆಲ್ಲ ಇದು ನಾವು ಮಾಡೋ ಕೆಲಸಗಳು ಮಾಡ್ಬೋದು. ಸ್ಲಾಬ್ ಹೊಡೆದ್ರೆ ಮತ್ತೆ ಸ್ಲಾಬ್ ಸ್ಲಾಬ್ ಹೊಡೆದ್ರೆ ಮಾಡ್ಬೇಕಾಗುತ್ತೆ ನಿಮಗೆ. ಸ್ಲಾಬ್ ಓಪನಿಂಗ್ ಅದನ್ನ ನಾವು ಒಂದು 30 days ಸರ್ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ ಸರ್. 30 days ಒಳಗೆ 3rd ವಾರ್ಡ್ ಇದ್ದು ರಾಜ ಕಾಲುವೆ 300 meters ಸಬ್ಜೆಕ್ಟ್ ವಿಶೇಷ ಕಮಿಷನರ್ ಸರ್ ಲೆಟರ್ ಅಪ್ಡೇಟ್ ಕೊಟ್ಟಿದ್ದಾರೆ. ಬಟ್ ಏನೋ ಪ್ರಾಬ್ಲಮ್ ಇದೆ ಮಾತಾಡ್ತಾ ಇದ್ದೀನಿ ಸರ್. ಅದೇ ಸರ್ ಮೀಟಿಂಗ್ ಮುಗಿದ್ಮೇಲೆ ಹೋಲ್ಡಿಂಗ್ಸ್ ಅಲ್ಲಿ ಆಗ್ತದೆ. ಹೋಲ್ಡಿಂಗ್ಸ್ ಬೇಕಂದ್ರೆ ಇನ್ನೂ ಜಾಸ್ತಿ ಪರ್ಮಿಷನ್ ಕೊಡ್ಕೊಡ್ರಿ. ಎಲ್ಲ ಸರ್ಕಲ್ಗಳು ಈ ಕಟ್ಟಿಗೆಗಳಿಂದ ಮ್ಯಾಗದವ್ರು ಮಾಡೋದ್ರಿಂದ ಎಲ್ಲ ರೋಡ್ಗಳೆಲ್ಲ ಹೋಗ್ಬಿಟ್ಟಿದೆ ಸರ್. ರೋಡ್ ಈಗ ಫಸ್ಟ್ ಬ್ಯಾಕ್ ಆದ್ಮೇಲೆ ಪರ್ಮಿಷನ್ ಕೊಡ್ಕೊಳ್ಳಿ. ಯಾರು ಮ್ಯಾಗದವ್ರಿಗೆ ಮತ್ತೆ ಪ್ರಿಂಟಿಂಗ್ ಪ್ರೆಸ್ ಇಬ್ಬರು ಹೇಳಿ ಯಾರ್ಯಾರು ರೋಡಲ್ಲಿ ಬ್ಯಾನರ್ ಆಗ್ತದೆ ನಾವು ಸೀಸ್ ಮಾಡಬೇಕು. ಶಾಸಕರಿಗೆ ಮನವಿ, ಕಂದಾಯ ಅಧ್ಯಕ್ಷರಿಗೆ ಸರ್, ಯಾರ್ಯಾರು ಲೈಸೆನ್ಸ್ ಅನುಮತಿ ಪಡಿತಾರೆ ಕಾರ್ಪೊರೇಷನ್ ಒಳಗೆ, ತದನಂತರ ಟ್ಯಾಕ್ಸ್ ಫಿಕ್ಸೇಷನ್ ಸಮಯದಲ್ಲಿ ಸರ್ ಟ್ಯಾಕ್ಸ್ ಫಿಕ್ಸೇಷನ್ ಟೈಮ್ನಲ್ಲಿ ಒಂದು ಅಪಾರ್ಟ್ಮೆಂಟಿಗೆ 20 ಬಾತ್ರೂಮ್ ಇದಾವ, 10 ಬಾತ್ರೂಮ್ ಇದಾವ ಅಂತೇಳಿ ಅದು ಟ್ಯಾಕ್ಸ್ ಫಿಕ್ಸ್ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಕಾರ್ಪೊರೇಷನ್ ಸಿಬ್ಬಂದಿಯವರು ತಾವೇ ಫಿಕ್ಸ್ ಮಾಡಕತ್ತಿದ್ದಾರೆ, ರೆವಿನ್ಯೂ ಅವರು. ಅದಕ್ಕೆ ಕನ್ಸಲ್ಟ್ ಇಂಜಿನಿಯರ್ ಕಡೆ, ವಾರ್ಡ್ ಕನ್ಸಲ್ಟ್ ಇಂಜಿನಿಯರ್ಸ್ JEs ಯಾರಿರ್ತಾರೆ ಅವ್ರ ಕಡೆ ಅವ್ರು ಕರ್ಕೊಂಡು ಮಾಡಿದರೆ ಕಾರ್ಪೊರೇಷನ್ಗೆ ರೆವಿನ್ಯೂ ಹೆಚ್ಚಾಗುತ್ತದೆ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀವಿ ಸರ್. ಇವತ್ತು ಬೆಳಗಾವಿಯಲ್ಲಿ ಒಂದು ಬರ್ನಿಂಗ್ ಪಾಯಿಂಟ್ ಏನಂತಂದ್ರೆ ಮೀಟರ್ಗಳು ಅಳವಡಿಸ್ತಾ ಇಲ್ಲ ಡೆಸ್ಕಾಮ್ ಅವರು. ಸರ್ ಡೆಸ್ಕಾಮ್ ಅವರು ಮೀಟರ್ಗಳು ಅಳವಡಿಸ್ತಾ ಇಲ್ಲ. ಅವ್ರು ಕೇಳಿದ್ರೆ ನಮ್ಮ ಕಾರ್ಪೊರೇಷನಿಂದ OCCC ತೊಗೊಂಡ್ಬರ್ರಿ ಅಂತೇಳಿ ಅವ್ರು ಹೇಳ್ತಾರೆ. ನಾವು ಇಲ್ಲಿ OCCC ಕೊಡಲಿಕ್ಕೆ ನಮ್ಗೆ ಅವಕಾಶ ಇಲ್ಲ. ಯಾಕೆ ಅವಕಾಶ ಇಲ್ಲ ಅಂತಂದ್ರೆ ಆಲ್ರೆಡಿ ಬಿಲ್ಡಿಂಗ್ ವೈಲೇಷನ್ ಆಗುತ್ತದೆ. ಯಾಕಂದ್ರೆ 99.9% ಪ್ರಾಪರ್ಟೀಸ್ ಯಾರ್ಯಾರ ಮನೆ ಕಟ್ಟಲಿ ವೈಲೇಷನ್ ಮಾಡೇ ಕಟ್ಟಿರ್ತಾರೆ. ಸೊ ನಮ್ಮವರು, ನಮ್ಮ ಕಮಿಷನರ್ ಇರ್ಬೋದು, ನಮ್ಮ ಬೈಂಡಪ್ ಆಗಿದೆ. ಸೊ ನಮ್ಮವರು OCCC ಕೊಡಲ್ಲ.
ಇವರು OCCC ಕೊಟ್ಟಿಲ್ಲ ಅಂತಂದ್ರೆ ಅವರು ಮೀಟರ್ ಕನೆಕ್ಷನ್ ಕೊಡೋಣ. ಅದು ಇನ್ನೊಂದು ಏನಾಗಿದೆ, ನಿನ್ನೆ ಅಣ್ಣಗಳಿದ್ರು ಟಿ ಕೆ ಸರ್ ಹೇಳ್ತಿದ್ರು OC ಇದ್ದಂಗೆ ವಾಟರ್ ಕನೆಕ್ಷನ್ಸ್ ಕೊಡಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಡರ್. ಕರೆಕ್ಟ್ ಆಗಿದೆ. ನ್ಯೂಸ್ ಮಾತ್ರ ಫೋನ್ ಮಾಡಿ ಹೇಳ್ತಿದ್ದಾರೆ, ಅದು ರೆಗ್ಯುಲರ್ ಕ್ಲೀನಿಂಗ್ ಮಾಡಲಿಕ್ಕೆ ಸ್ವಲ್ಪ ವ್ಯವಸ್ಥೆ ಮಾಡ್ತಾರೆ. ಆಮೇಲೆ ಈ ಮಳೆ ಬಂದಾಗ ಸ್ಪೆಷಲಿ ಓಪನ್ ಕೆಲಸ ಮಾಡ್ತಿದ್ದು ಕ್ಲೀನ್ ಮಾಡಿಸ್ತೀವಿ, ಅದರಿಂದನೇ ಎಲ್ಲ ಡಿಸೀಸಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಈ ಡ್ರಿಂಕಿಂಗ್ ವಾಟರ್ ಇಶ್ಯೂ ಇದೆ. ನಾನು ಭರತ್ ಮತ್ತು ನಾಗೇಂದ್ರೆಲ್ಲ ಮಾತಾಡ್ತಾ ಇದ್ದೀನಿ. ಇವಾಗ 267 crores ಸ್ಯಾಂಕ್ಷನ್ ಆಗಿದೆ. ಬಟ್ ಇನ್ನು ಕಮ್ಯುನಿಟಿ ಕ್ಲಿಯರ್ ಆಗೋದಿದೆ, ಅದು ಆಗಿ ಬರುತ್ತೆ. ಇವಾಗ ಬಂದ ತಕ್ಷಣ ಕ್ಲಿಯರ್ ಆಗಿದೆ 267, ಅದು ಸಪ್ಲೈ ಚೈನ್ಗೆ 267 ಕ್ಲಿಯರ್ ಮಾಡಿದ್ದಾರೆ. ಆಮೇಲೆ ಸಿಟಿ ಸಪ್ಲೈ ಚೈನ್ಗೆ ಆಮೇಲೆ 800 ಕೋಟಿ ತುಂಗಭದ್ರಾ ಟು ಬಳ್ಳಾರಿ ಸಿಟಿ ಪೈಪ್ಲೈನ್ ಹಾಕಿದ್ದು ಅದನ್ನು ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ಇನ್ನೊಂದು ಕಮಿಟಿಯಲ್ಲಿ ಕ್ಲಿಯರ್ ಆಗೋದಿದೆ. ಅದು ಆದ ತಕ್ಷಣ ನಾನು ಮೊನ್ನೆ ಬೆಳಗಾವಿಗೆ CM ಸಾಹೇಬ್ರ ಜೊತೆಯಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾಗ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಈ LDK ಬಂದು ನೀವು ಸ್ವಲ್ಪ ಇನಾಗ್ರೇಟ್ ಮಾಡಿ ಹೋಗ್ಬೇಕಂತದ್ದು ಅವರು ಒಪ್ಕೊಂಡಿದ್ದಾರೆ. ಆಮೇಲೆ ಈ ಸಣ್ಣ ಮಾರ್ಕೆಟ್ ಏನಾಯ್ತು, ಇನ್ನ ಕನ್ಸ್ಟ್ರಕ್ಷನ್ ಸಣ್ಣ ಮಾರ್ಕೆಟ್ ಒಂದು ಟೆಂಡರ್ ಆಗಿದೆ, ಅದನ್ನು ಸ್ವಲ್ಪ ಫಾಸ್ಟ್ ಮಾಡಿಸ್ಬೇಕು. ಆಮೇಲೆ ಸುಮಾರು ಸ್ಲಮ್ಸ್ ಕಡೆಯಿಂದ ಇದು ಕಂಪ್ಲೇಂಟ್ ಬರ್ತಾ ಇದೆ. ಸ್ಲಮ್ ಬೋರ್ಡ್ ಅವರು ಬರುತ್ತದೆ, ಸ್ಲಮ್ ಬೋರ್ಡ್ ಅವರು ಅವರಿಗೆ ಇದು ಫೆಸಿಲಿಟೀಸ್ ಕೊಡ್ತಾ ಇಲ್ಲ ಅಂದ್ರೆ ಸುಮಾರು ಕಂಪ್ಲೇಂಟ್ಸ್ ಬರ್ತಾ ಇದೆ. ನೀವು ಸ್ವಲ್ಪ ಟೇಕಪ್ ಮಾಡಿಕೊಂಡು ಸ್ವಲ್ಪ ಅಥಾರಿಟಿ ಮಾತಾಡಬೇಕು. ಪೊಲೀಸ್ ಅವ್ರು ಯಾರು ಬಂದಿದ್ದಾರೆ ಇಲ್ಲಿ, ಪೊಲೀಸ್ ಬಂದಿಲ್ಲ ಬರೋದವ್ರಿಗೆ ಟೇಕಪ್ ಮಾಡಬೇಕು. ನೀವು ಗುಗ್ಗುರಟ್ಟಿ ಇಂಡಸ್ಟ್ರಿಯಲ್ ಏರಿಯಾ ಸೆಕೆಂಡ್ ಸ್ಟೇಜ್ SP ಸರ್ಕಲ್, ರಾಯಲ್ ಸರ್ಕಲ್ ಮತ್ತೆ ರೈಲ್ವೆ ಗೇಟ್ಸ್ ಹತ್ರ ಸುಮಾರು ಟ್ರಾಫಿಕ್ ಹಜಾರ್ಡ್ಸ್, ಅದು ಹೆಂಗ್ ಮ್ಯಾನೇಜ್ ಮಾಡಬೇಕು ಅದು ಸ್ವಲ್ಪ ಮಾತಾಡಬೇಕು. ಗುಗ್ಗುರಟ್ಟಿ ಹತ್ರ ಇದೇನಲ್ಲಿ ರೈಲ್ವೆ ಟ್ರ್ಯಾಕ್ ಅಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತಲ್ಲ, ನಾವು ಇದು APMCಯಿಂದ ಕಾಫಿಕೋಟೆಯಿಂದ ಮುಂದೆವರೆಗೆ ಒಂದು ಇದೆ KMRC ಒಂದು 45 ಕೋಟಿಯಲ್ಲಿ ಪ್ರಾಜೆಕ್ಟ್ ಮಾಡ್ತೀವಿ. 2 ಬ್ರಿಡ್ಜಸ್ ಬರುತ್ತೆ, ಅಲ್ಲಿ ಯಾವಾಗ ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಪಬ್ಲಿಕ್ ಟಾಯ್ಲೆಟ್ಸ್ ಲಾಸ್ಟ್ ಟೈಮ್ ಡಿಸ್ಕಷನ್ ಮಾಡಿದ್ದೀವಿ. ಅದನ್ನು ಪಬ್ಲಿಕ್ ಟಾಯ್ಲೆಟ್ಸ್ ಈಗ ಯಾವ ಕಂಪ್ನಿ ಮೊನ್ನೆ ಪ್ರೈವೇಟ್ ಅವರು ಊಲ ಅಂತೇಳಿ ಪ್ರೈವೇಟ್ ಅವರು ಬರ್ತಿದ್ದಾರೆ, ಅವರೇ ಇನ್ಸ್ಟಾಲೇಷನ್ ಮಾಡ್ಕೊಂಡು ಬಂದಿದ್ದಾರೆ. ಒಂದು ಫಸ್ಟ್ ಪೈಲಟ್ ಆಗಿ ಒಂದು ತಗೊಂಡ್ಬಂದು ಎರಡಲ್ಲ. ಆಮೇಲೆ ಇದು ಸಿಟಿ ಕ್ಲೆನ್ಲಿನೆಸ್ ನಾನು ನಿನ್ನೆ ಬರ್ತಾ ಇದ್ದೆ ಕೂಡ ಸುಮಾರು ಕಡೆ ನೋಡಿದೆ, ಗಾರ್ಬೇಜ್ ಇಂದ ಬೇಕು ಹೊರಗಡೆನೆ ಹಾಕಿದ್ದಾರೆ. ಅಲ್ಲ ಇನ್ನೊಂದು ಸಿಟಿ ಕ್ಲೀನಿಂಗು ಅಣ್ಣವ್ರು ಎಷ್ಟು ಕರೆಕ್ಟು ತೆಗೆದು ಅಲ್ಲಿ ಇಡೋದು, ಮತ್ತೆ ಪ್ರತಿ ರೋಡ್ ಮಾಡಿರುತ್ತಪ್ಪ, ಅದು ಎದಕ್ಕಿರುತ್ತೋ ಎಲ್ಲಿಂದ ಬರುತ್ತೋ. ಅಲ್ಲ ಲೇಬರ್ ಇಲ್ಲ ಅಂದ್ರೆ ಏನಾದರೂ ಲೇಬರ್ ಹೈರ್ ಮಾಡ್ಕೊಂಡು ಏನಾದರೂ ಮಾಡಬೇಕು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.